ವೀಕ್ಷಕರೇ ನಮಸ್ಕಾರ. ಆಷಾಢ ಮಾಸ 2026 ಜುಲೈ 15 ರಿಂದ ಆಗಸ್ಟ್ 12 ರವರೆಗೆ ಇರಲಿದೆ. ಜ್ಯೋತಿಷ್ಯದ ಪ್ರಕಾರ ಈ ಮಾಸವು ಮೇಷ, ಕರ್ಕಾಟಕ, ತುಲ, ಧನುಸ್ಸು ಮತ್ತು ಕುಂಭ ರಾಶಿಯವರಿಗೆ ಅತ್ಯಂತ ಶುಭಕರವಾಗಿದ್ದು ಆರ್ಥಿಕ ಪ್ರಗತಿ, ಉದ್ಯೋಗದಲ್ಲಿ ಯಶಸ್ಸು ತರಲಿದೆ. ಆದರೆ ಗುರು ಅಸ್ತನಾಗುವುದರಿಂದ ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಯವರು ಹಣಕಾಸು ಹಾಗೂ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಆಷಾಢ ಮಾಸದಲ್ಲಿ 12 ರಾಶಿಗಳ ಮೇಲಾಗುವ ಪ್ರಮುಖ ಪ್ರಭಾವದ ವಿವರಗಳು. ಶುಭ ಫಲಗಳು. ಅದೃಷ್ಟದ ರಾಶಿಗಳು. ಮೇಷ ರಾಶಿ, ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿ, ಸ್ಥಾನಮಾನ ಮತ್ತು ಧೈರ್ಯ ಹೆಚ್ಚಾಗಲಿದೆ. ಕರ್ಕಾಟಕ ರಾಶಿ, ಆದಾಯಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ಷೇರು ಮಾರುಕಟ್ಟೆ ಹಾಗೂ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗಲಿದೆ. ತುಲಾ ರಾಶಿ, ಉದ್ಯೋಗದಲ್ಲಿ ಬಡ್ತಿ, ವೃತ್ತಿ ಮತ್ತು ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ದೊರೆಯಲಿದೆ. ಧನುಸ್ಸು ರಾಶಿ, ಆಕಸ್ಮಿಕ ಧನಲಾಭ ಹಾಗೂ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ. ಕುಂಭ ರಾಶಿ, ಆರ್ಥಿಕ ವ್ಯವಹಾರಗಳು ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಾಭವಾಗಲಿದ್ದು ಜೀವನವು ಸುಗಮವಾಗಿ ಸಾಗಲಿದೆ. ಎಚ್ಚರಿಕೆ ಮತ್ತು ಜಾಗ್ರತೆ. ಸಾಧಾರಣ ಅಶುಭ ಫಲಗಳು. ವೃಷಭ ರಾಶಿ, ಗುರು ಗ್ರಹವು ಅಸ್ತನಾಗುವುದರಿಂದ ಧನದ ಹರಿವು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಕನ್ಯಾ ರಾಶಿ, ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ಮತ್ತು ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ತಾಳ್ಮೆ ಅತ್ಯಗತ್ಯ. ಸಿಂಹ ರಾಶಿ, ಶನಿ ಮತ್ತು ಗುರುವಿನ ಸಂಚಾರದಿಂದಾಗಿ ಆರ್ಥಿಕವಾಗಿ ಹಾಗೂ ಮಾನಸಿಕವಾಗಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಗಮನಿಸಿ, ಆಷಾಢ ಮಾಸದಲ್ಲಿ ಮದುವೆ, ಗೃಹಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ದೇವರ ಪೂಜೆ, ದಾನ ಧರ್ಮ ಮತ್ತು ವ್ರತಗಳಿಗೆ ಇದು ಅತ್ಯಂತ ಶ್ರೇಷ್ಠವಾದ ತಿಂಗಳು.